ಅಗೇನ್ ಇಲ್ಲಿ ನಂಬರ್ ಗೇಮ್ ಮ್ಯಾಟರ್ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಂದ್ರೆ ಎಷ್ಟು ಜನ ಶಾಸಕರ ಬಲ ಬೇಕು ಅಂದ್ರೆ, ಈಗ ಬಿಜೆಪಿ ಜೊತೆಗೆ ಜೆಡಿಎಸ್ ನ ಜೊತೆಗೆ ಕೈ ಜೋಡಿಸಿ ಇವರು ತಮ್ಮ ಪಾರ್ಟಿಯಿಂದ ಎಂಎಲ್ಎಗಳನ್ನ ಕರ್ಕೊಂಡು ಬಂದು ತಾವು ಸಿಎಂ ಆಗಬೇಕು, ಕರ್ನಾಟಕದ ಏಕನಾಥ್ ಶಿಂದೆ ಆಗಬೇಕು ಅಂತಂದ್ರೆ ಎಷ್ಟು ಜನ ಎಂಎಲ್ಎಗಳು ಇವ್ರ ಜೊತೆಗೆ ಬರಬೇಕು, ಇದು ಮ್ಯಾಟರ್ ಆಗುತ್ತೆ. ಈಗ ಬಿಜೆಪಿಯಲ್ಲಿ 64 ಶಾಸಕರಿದ್ದಾರೆ, ಜನಾರ್ದನ್ ರೆಡ್ಡಿ ಅವರನ್ನು ಸೇರಿಸಿ 64 ಇದ್ದಾರೆ. ಜೆಡಿಎಸ್ ಅಲ್ಲಿ 18 ಜನ ಇದ್ದಾರೆ, 19 ಇದ್ರು, ಚನ್ನಪಟ್ಟಣದಲ್ಲಿ ಸೋತ್ರು, ಯೋಗೇಶ್ವರಲ್ಲಿ ಸಿಎಂ ಆದ್ರು, 18 ಆಯ್ತು. ಕಾಂಗ್ರೆಸ್ 81. ಹೇಗೆ ಅಂತಂದ್ರೆ ಇವರೇನಾದ್ರೂ 61 ಜನರನ್ನ ಕರ್ಕೊಂಡು ಬಂದ್ರೆ ಅಲ್ಲಿ ಉಳಿಯೋದು 81. ಸೊ ಬಹುಮತಕ್ಕೆ ಬೇಕಾಗೋದು 82. ಅಂದ್ರೆ ಅವೈಲಬಲ್ ಎಂಎಲ್ಎಗಳ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು. ರಿಮೈನಿಂಗ್ ಎಂಎಲ್ಎಸ್ ಕಾಂಗ್ರೆಸ್ ಅಲ್ಲಿ ಉಳಿಯೋದು 81. ಅವಾಗ 81 ಪ್ಲಸ್ 18 ಪ್ಲಸ್ 64 ಈಕ್ವಲ್ ಟು ಮಾಡಿದಾಗ ಡಿವೈಡೆಡ್ ಬೈ 2 ಅಂದ್ರೆ ಬಹುಮತಕ್ಕೆ ಬೇಕಾಗೋದು 82 ಆಗುತ್ತೆ. 81 ಆಗುತ್ತೆ ಪ್ಲಸ್ 1 82 ಬೇಕು. ಜಪ್ಪಯ್ಯ ಅಂದ್ರೂ ಕರ್ನಾಟಕದಲ್ಲಿ ಶಿಂದೆ ರೀತಿಯ ನಾಯಕ ಹುಟ್ಟಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಜನ ಎಂಎಲ್ಎನ್ ಕರ್ಕೊಂಡ್ ಬರೋದಂದ್ರೆ ಏನ್ ತಮಾಷೆನಾ? ಬಿಜೆಪಿ ಹತ್ರ ಇರೋದು 64, ಜೆಡಿಎಸ್ ಹತ್ರ ಇರೋದು 18, ಬಹುಮತಕ್ಕೆ ಬೇಕಾಗೋದು 113. ಅಂದ್ರೆ ನಾನು ಟೋಟಲ್ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು. ಅದನ್ನ ನೋಡಿದ್ರೆ 31 ಜನ ಬೇಕಾಗ್ತಾರೆ ಎಂಎಲ್ಎಗಳು, 30 ರಿಂದ 31. ಡಿಕೆಶಿ ಏಕನಾಥ್ ಶಿಂದೆ ರೀತಿ ಆಗ್ಬೇಕು ಅಂತಂದ್ರೆ ದಾರಿ ಬಹಳ ದೂರ ಇದೆ. ಬರೋಬ್ಬರಿ 61 ಶಾಸಕರಿಗೆ ಡಿಕೆಶಿ ರಾಜೀನಾಮೆಯನ್ನ ಕೊಡಿಸಬೇಕು. ಕೊಡಿಸ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಬರೋಬ್ಬರಿ 61 ಶಾಸಕರು ರಾಜೀನಾಮೆಯನ್ನ ಕೊಟ್ರೆ ಸರ್ಕಾರ ರಚನೆ ಆಗುತ್ತೆ. ಆಗ ಕನಕಪುರದ ಬಂಡೆ ಮುಖ್ಯಮಂತ್ರಿ ಆಗ್ಬೋದು. ಮತ್ತೆ 6 ತಿಂಗಳಲ್ಲಿ ಗೆದ್ದು ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡ್ಕೋಬಹುದು. ರಾಜೀನಾಮೆ ನೀಡಿದಂತಹ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಗುತ್ತೆ. ಆ ಉಪಚುನಾವಣೆಯ ಸಂದರ್ಭದಲ್ಲಿ 61 ಶಾಸಕರ ಪೈಕಿ 30 ಶಾಸಕರನ್ನ ಗೆಲ್ಲಿಸಲೇಬೇಕು ಮೆಜಾರಿಟಿಯನ್ನ ಕನ್ಫರ್ಮ್ ಮಾಡೋದಕ್ಕೆ. 30 ಶಾಸಕರು ಗೆದ್ರೆ ಮಾತ್ರನೇ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಸೇಫ್ ಆಗತ್ತೆ. ಇಷ್ಟೊಂದು ಶಾಸಕರನ್ನ ಗೆಲ್ಲಿಸೋದಕ್ಕೆ ಹಣ ಹೊಂದಿಸೋದು ಯಾರು? ದುಡ್ಡು ಯಾರು ಕೊಡ್ತಾರೆ? ಡಿಕೆಶಿ ಇಷ್ಟು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋ ನಾಯಕ ಅಲ್ಲ. ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳಿ ಅಲ್ಲೇ ಇನ್ನಷ್ಟು ಹಗ್ಗ ಜಗ್ಗಾಟ ಮಾಡಿ ಕಾಂಗ್ರೆಸ್ನಲ್ಲೇ ಸಿಎಂ ಆಗುವ ಲೆಕ್ಕಾಚಾರಗಳಿದೆ, ಆಗಬಹುದು. ಇವರು ಪಾರ್ಟಿಯಿಂದ ಆಚೆ ಬಂದು ಬಿಜೆಪಿ ಅವ್ರನ್ನ ಸೇರಿಸಿಕೊಂಡು, ಜೆಡಿಎಸ್ ಅವ್ರನ್ನ ಸೇರಿಸಿಕೊಂಡು, ಈ ಕಡೆ ಕಾಂಗ್ರೆಸ್ನಿಂದ 61 ಎಂಎಲ್ಎಗಳನ್ನ ತಗೊಂಡ್ಬಂದು ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಪ್ಪಿಬಿಡ್ತಾರಾ? ಜೆಡಿಎಸ್ ಇವ್ರ ಜೊತೆಗೆ ಕೈ ಜೋಡಿಸಿ ಬಿಡುತ್ತಾ? ಇದು ಕೂಡ ಪ್ರಶ್ನೆ ಇದೆ. ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಇದನ್ನ ಮೀರಿ ಡಿಕೆ ಶಿವಕುಮಾರ್ ಸಿಎಂ ಆಗುವಂತ ಲೆಕ್ಕಾಚಾರ ಇದು ಬಹುಶಃ ಸಾಧ್ಯವಾ ಅನ್ನುವಂತ ಪ್ರಶ್ನೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಅಗೇನ್ ಇಲ್ಲಿ ನಂಬರ್ ಗೇಮ್ ಮ್ಯಾಟರ್ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಂದ್ರೆ ಎಷ್ಟು ಜನ ಶಾಸಕರ ಬಲ ಬೇಕು ಅಂದ್ರೆ, ಈಗ ಬಿಜೆಪಿ ಜೊತೆಗೆ ಜೆಡಿಎಸ್ ನ ಜೊತೆಗೆ ಕೈ ಜೋಡಿಸಿ ಇವರು ತಮ್ಮ ಪಾರ್ಟಿಯಿಂದ ಎಂಎಲ್ಎಗಳನ್ನ ಕರ್ಕೊಂಡು ಬಂದು ತಾವು ಸಿಎಂ ಆಗಬೇಕು, ಕರ್ನಾಟಕದ ಏಕನಾಥ್ ಶಿಂದೆ ಆಗಬೇಕು ಅಂತಂದ್ರೆ ಎಷ್ಟು ಜನ ಎಂಎಲ್ಎಗಳು ಇವ್ರ ಜೊತೆಗೆ ಬರಬೇಕು, ಇದು ಮ್ಯಾಟರ್ ಆಗುತ್ತೆ. ಈಗ ಬಿಜೆಪಿಯಲ್ಲಿ 64 ಶಾಸಕರಿದ್ದಾರೆ, ಜನಾರ್ದನ್ ರೆಡ್ಡಿ ಅವರನ್ನು ಸೇರಿಸಿ 64 ಇದ್ದಾರೆ. ಜೆಡಿಎಸ್ ಅಲ್ಲಿ 18 ಜನ ಇದ್ದಾರೆ, 19 ಇದ್ರು, ಚನ್ನಪಟ್ಟಣದಲ್ಲಿ ಸೋತ್ರು, ಯೋಗೇಶ್ವರಲ್ಲಿ ಸಿಎಂ ಆದ್ರು, 18 ಆಯ್ತು. ಕಾಂಗ್ರೆಸ್ 81. ಹೇಗೆ ಅಂತಂದ್ರೆ ಇವರೇನಾದ್ರೂ 61 ಜನರನ್ನ ಕರ್ಕೊಂಡು ಬಂದ್ರೆ ಅಲ್ಲಿ ಉಳಿಯೋದು 81. ಸೊ ಬಹುಮತಕ್ಕೆ ಬೇಕಾಗೋದು 82. ಅಂದ್ರೆ ಅವೈಲಬಲ್ ಎಂಎಲ್ಎಗಳ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು. ರಿಮೈನಿಂಗ್ ಎಂಎಲ್ಎಸ್ ಕಾಂಗ್ರೆಸ್ ಅಲ್ಲಿ ಉಳಿಯೋದು 81. ಅವಾಗ 81 ಪ್ಲಸ್ 18 ಪ್ಲಸ್ 64 ಈಕ್ವಲ್ ಟು ಮಾಡಿದಾಗ ಡಿವೈಡೆಡ್ ಬೈ 2 ಅಂದ್ರೆ ಬಹುಮತಕ್ಕೆ ಬೇಕಾಗೋದು 82 ಆಗುತ್ತೆ. 81 ಆಗುತ್ತೆ ಪ್ಲಸ್ 1 82 ಬೇಕು. ಜಪ್ಪಯ್ಯ ಅಂದ್ರೂ ಕರ್ನಾಟಕದಲ್ಲಿ ಶಿಂದೆ ರೀತಿಯ ನಾಯಕ ಹುಟ್ಟಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಜನ ಎಂಎಲ್ಎನ್ ಕರ್ಕೊಂಡ್ ಬರೋದಂದ್ರೆ ಏನ್ ತಮಾಷೆನಾ? ಬಿಜೆಪಿ ಹತ್ರ ಇರೋದು 64, ಜೆಡಿಎಸ್ ಹತ್ರ ಇರೋದು 18, ಬಹುಮತಕ್ಕೆ ಬೇಕಾಗೋದು 113. ಅಂದ್ರೆ ನಾನು ಟೋಟಲ್ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು. ಅದನ್ನ ನೋಡಿದ್ರೆ 31 ಜನ ಬೇಕಾಗ್ತಾರೆ ಎಂಎಲ್ಎಗಳು,
30ರಿಂದ 31. ಡಿಕೆಶಿ ಏಕನಾಥ್ ಶಿಂದೆ ರೀತಿ ಆಗ್ಬೇಕು ಅಂತಂದ್ರೆ ದಾರಿ ಬಹಳ ದೂರ ಇದೆ. ಬರೋಬ್ಬರಿ 61 ಶಾಸಕರಿಗೆ ಡಿಕೆಶಿ ರಾಜೀನಾಮೆಯನ್ನ ಕೊಡಿಸಬೇಕು. ಕೊಡಿಸ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಬರೋಬ್ಬರಿ 61 ಶಾಸಕರು ರಾಜೀನಾಮೆಯನ್ನ ಕೊಟ್ರೆ ಸರ್ಕಾರ ರಚನೆ ಆಗುತ್ತೆ. ಆಗ ಕನಕಪುರದ ಬಂಡೆ ಮುಖ್ಯಮಂತ್ರಿ ಆಗ್ಬಹುದು. ಮತ್ತೆ 6 ತಿಂಗಳಲ್ಲಿ ಗೆದ್ದು ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡ್ಕೋಬಹುದು. ರಾಜೀನಾಮೆ ನೀಡಿದಂತಹ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಗುತ್ತೆ. ಆ ಉಪಚುನಾವಣೆಯ ಸಂದರ್ಭದಲ್ಲಿ 61 ಶಾಸಕರ ಪೈಕಿ 30 ಶಾಸಕರನ್ನ ಗೆಲ್ಲಿಸಲೇಬೇಕು ಮೆಜಾರಿಟಿಯನ್ನ ಕನ್ಫರ್ಮ್ ಮಾಡೋದಕ್ಕೆ. 30 ಶಾಸಕರು ಗೆದ್ರೆ ಮಾತ್ರನೇ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಸೇಫ್ ಆಗುತ್ತೆ. ಇಷ್ಟೊಂದು ಶಾಸಕರನ್ನ ಗೆಲ್ಲಿಸೋದಕ್ಕೆ ಹಣ ಹೊಂದಿಸೋದು ಯಾರು? ದುಡ್ಡು ಯಾರು ಕೊಡ್ತಾರೆ? ಡಿಕೆಶಿ ಇಷ್ಟು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋ ನಾಯಕ ಅಲ್ಲ. ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳಿ ಅಲ್ಲೇ ಇನ್ನಷ್ಟು ಹಗ್ಗ ಜಗ್ಗಾಟ ಮಾಡಿ ಕಾಂಗ್ರೆಸ್ನಲ್ಲೇ ಸಿಎಂ ಆಗುವ ಲೆಕ್ಕಾಚಾರಗಳಿದೆ, ಆಗಬಹುದು. ಇವರು ಪಾರ್ಟಿಯಿಂದ ಆಚೆ ಬಂದು ಬಿಜೆಪಿ ಅವ್ರನ್ನ ಸೇರಿಸಿಕೊಂಡು ಜೆಡಿಎಸ್ ಅವ್ರನ್ನ ಸೇರಿಸಿಕೊಂಡು ಈ ಕಡೆ ಕಾಂಗ್ರೆಸ್ನಿಂದ 61 ಎಂಎಲ್ಎಗಳನ್ನ ತಗೊಂಡ್ಬಂದು ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಪ್ಪಿಬಿಡ್ತಾರಾ? ಜೆಡಿಎಸ್ ಇವ್ರ ಜೊತೆಗೆ ಕೈ ಜೋಡಿಸಿ ಬಿಡುತ್ತಾ? ಇದು ಕೂಡ ಪ್ರಶ್ನೆ ಇದೆ. ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಇದನ್ನ ಮೀರಿ ಡಿಕೆ ಶಿವಕುಮಾರ್ ಸಿಎಂ ಆಗುವಂತ ಲೆಕ್ಕಾಚಾರ ಇದು ಬಹುಶಃ ಸಾಧ್ಯವಾ ಅನ್ನುವಂತ ಪ್ರಶ್ನೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಅಗೇನ್ ಇಲ್ಲಿ ನಂಬರ್ ಗೇಮ್ ಮ್ಯಾಟರ್ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಂದ್ರೆ ಎಷ್ಟು ಜನ ಶಾಸಕರ ಬಲ ಬೇಕು ಅಂದ್ರೆ, ಈಗ ಬಿಜೆಪಿ ಜೊತೆಗೆ ಜೆಡಿಎಸ್ನ ಜೊತೆಗೆ ಕೈ ಜೋಡಿಸಿ ಇವರು ತಮ್ಮ ಪಾರ್ಟಿಯಿಂದ ಎಂಎಲ್ಎಗಳನ್ನ ಕರ್ಕೊಂಡು ಬಂದು ತಾವು ಸಿಎಂ ಆಗಬೇಕು, ಕರ್ನಾಟಕದ ಏಕನಾಥ್ ಶಿಂದೆ ಆಗಬೇಕು ಅಂತಂದ್ರೆ ಎಷ್ಟು ಜನ ಎಂಎಲ್ಎಗಳು ಇವ್ರ ಜೊತೆಗೆ ಬರಬೇಕು? ಇದು ಮ್ಯಾಟರ್ ಆಗುತ್ತೆ. ಈಗ ಬಿಜೆಪಿಯಲ್ಲಿ 64 ಶಾಸಕರಿದ್ದಾರೆ. ಜನಾರ್ದನ್ ರೆಡ್ಡಿ ಅವರನ್ನು ಸೇರಿಸಿ 64 ಇದ್ದಾರೆ. ಜೆಡಿಎಸ್ ಅಲ್ಲಿ 18 ಜನ ಇದ್ದಾರೆ. 19 ಇದ್ರು, ಚನ್ನಪಟ್ಟಣದಲ್ಲಿ ಸೋತ್ರು, ಯೋಗೇಶ್ವರಲ್ಲಿ ಸಿಎಂ ಆದ್ರು, 18 ಆಯ್ತು. ಕಾಂಗ್ರೆಸ್ 81. ಹೇಗೆ ಅಂತಂದ್ರೆ ಇವರೇನಾದ್ರೂ 61 ಜನರನ್ನ ಕರ್ಕೊಂಡು ಬಂದ್ರೆ ಅಲ್ಲಿ ಉಳಿಯೋದು 81. ಸೊ ಬಹುಮತಕ್ಕೆ ಬೇಕಾಗೋದು 82. ಅಂದ್ರೆ ಅವೈಲಬಲ್ ಎಂಎಲ್ಎಗಳ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು. ರಿಮೈನಿಂಗ್ ಎಂಎಲ್ಎಸ್ ಕಾಂಗ್ರೆಸ್ ಅಲ್ಲಿ ಉಳಿಯೋದು 81. ಅವಾಗ 81 ಪ್ಲಸ್ 18 ಪ್ಲಸ್ 64 ಈಕ್ವಲ್ ಟು ಮಾಡಿದಾಗ ಡಿವೈಡೆಡ್ ಬೈ 2 ಅಂದ್ರೆ ಬಹುಮತಕ್ಕೆ ಬೇಕಾಗೋದು 82 ಆಗುತ್ತೆ. 81 ಆಗುತ್ತೆ ಪ್ಲಸ್ 1 82 ಬೇಕು. ಜಪ್ಪಯ್ಯ ಅಂದ್ರೂ ಕರ್ನಾಟಕದಲ್ಲಿ ಶಿಂದೆ ರೀತಿಯ ನಾಯಕ ಹುಟ್ಟಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಜನ ಎಂಎಲ್ಎ ಕರ್ಕೊಂಡ್ ಬರೋದು ಅಂದ್ರೆ ಏನ್ ತಮಾಷೆನಾ? ಬಿಜೆಪಿ ಹತ್ರ ಇರೋದು 64, ಜೆಡಿಎಸ್ ಹತ್ರ ಇರೋದು 18, ಬಹುಮತಕ್ಕೆ ಬೇಕಾಗೋದು 113. ಅಂದ್ರೆ ನಾನು ಟೋಟಲ್ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು. ಅದನ್ನ ನೋಡಿದ್ರೆ 31 ಜನ ಬೇಕಾಗ್ತಾರೆ ಎಂಎಲ್ಎಗಳು. 30ರಿಂದ 31. ಡಿಕೆಶಿ ಏಕನಾಥ್ ಶಿಂದೆ ರೀತಿ ಆಗ್ಬೇಕು ಅಂತಂದ್ರೆ ದಾರಿ ಬಹಳ ದೂರ ಇದೆ. ಬರೋಬ್ಬರಿ 61 ಶಾಸಕರಿಗೆ ಡಿಕೆಶಿ ರಾಜೀನಾಮೆಯನ್ನ ಕೊಡಿಸಬೇಕು. ಕೊಡಿಸ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಬರೋಬ್ಬರಿ 61 ಶಾಸಕರು ರಾಜೀನಾಮೆಯನ್ನ ಕೊಟ್ರೆ ಸರ್ಕಾರ ರಚನೆ ಆಗುತ್ತೆ. ಆಗ ಕನಕಪುರದ ಬಂಡೆ ಮುಖ್ಯಮಂತ್ರಿ ಆಗಬಹುದು. ಮತ್ತೆ 6 ತಿಂಗಳಲ್ಲಿ ಗೆದ್ದು ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡ್ಕೋಬಹುದು. ರಾಜೀನಾಮೆ ನೀಡಿದಂತಹ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಗುತ್ತೆ. ಆ ಉಪಚುನಾವಣೆಯ ಸಂದರ್ಭದಲ್ಲಿ 61 ಶಾಸಕರ ಪೈಕಿ 30 ಶಾಸಕರನ್ನ ಗೆಲ್ಲಿಸಲೇಬೇಕು ಮೆಜಾರಿಟಿಯನ್ನ ಕನ್ಫರ್ಮ್ ಮಾಡೋದಕ್ಕೆ. 30 ಶಾಸಕರು ಗೆದ್ರೆ ಮಾತ್ರನೇ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಸೇಫ್ ಆಗುತ್ತೆ. ಇಷ್ಟೊಂದು ಶಾಸಕರನ್ನ ಗೆಲ್ಲಿಸೋದಕ್ಕೆ ಹಣ ಹೊಂದಿಸೋದು ಯಾರು? ದುಡ್ಡು ಯಾರು ಕೊಡ್ತಾರೆ? ಡಿಕೆಶಿ ಇಷ್ಟು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋ ನಾಯಕ ಅಲ್ಲ. ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳಿ ಅಲ್ಲೇ ಇನ್ನಷ್ಟು ಹಗ್ಗ ಜಗ್ಗಾಟ ಮಾಡಿ ಕಾಂಗ್ರೆಸ್ನಲ್ಲೇ ಸಿಎಂ ಆಗುವ ಲೆಕ್ಕಾಚಾರಗಳಿದೆ, ಆಗಬಹುದು. ಇವರು ಪಾರ್ಟಿಯಿಂದ ಆಚೆ ಬಂದು ಬಿಜೆಪಿ ಅವ್ರನ್ನ ಸೇರಿಸಿಕೊಂಡು ಜೆಡಿಎಸ್ ಅವ್ರನ್ನ ಸೇರಿಸಿಕೊಂಡು ಈ ಕಡೆ ಕಾಂಗ್ರೆಸ್ನಿಂದ 61 ಎಂಎಲ್ಎಗಳನ್ನ ತಗೊಂಡ್ಬಂದು ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಪ್ಪಿಬಿಡ್ತಾರಾ? ಜೆಡಿಎಸ್ ಇವ್ರ ಜೊತೆಗೆ ಕೈ ಜೋಡಿಸಿ ಬಿಡುತ್ತಾ? ಇದು ಕೂಡ ಪ್ರಶ್ನೆ ಇದೆ. ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಇದನ್ನ ಮೀರಿ ಡಿಕೆ ಶಿವಕುಮಾರ್ ಸಿಎಂ ಆಗುವಂತ ಲೆಕ್ಕಾಚಾರ
ಇದು ಬಹುಶಃ ಸಾಧ್ಯವಾ ಅನ್ನುವಂತ ಪ್ರಶ್ನೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್